ಇನ್ಸ್ಟೆಂಟ್ ಸ್ಯಾಂಡ್ವಿಚ್. ಮನೆಯೆಲ್ಲ ಗಮ್ಮಂತದೆ. ದಿಸ್ ಇಸ್ ಸೋ ಗುಡ್. ಹಾಯ್ ಗಾಯ್ಸ್, ಹೌ ಆರ್ ಯು? ಏನು ಗೊತ್ತಾ, ಇವತ್ತು ಒಂದು ವೆರಿ 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 ಸಿಂಪಲ್ ಆಗಿರುವಂಥ ಒಂದು ಸಿಂಪಲ್ ಬ್ರೆಡ್ ಟೋಸ್ಟ್ ರೆಸಿಪಿನ ತೋರಿಸ್ತೀನಿ. ಬ್ರೆಡ್ ಟೋಸ್ಟ್ ರೆಸಿಪಿ ಚೆನ್ನಾಗಿರುತ್ತೆ. ಬ್ರೆಡ್ನ ಹಂಗೆ ಟೋಸ್ಟ್ ಮಾಡ್ಕೊಂಡು ತಿಂದು ಅಥವಾ ಟೀಗೋ ಕಾಫಿಗೆ ಅದ್ಕೊಂಡು ತಿಂದರೆ ಇದೊಂಥರ ಯೂನಿಕ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮ್ಮ ಅಮ್ಮಂಗೆ ಮಾಡಿಬಿಟ್ಟು ತಿನ್ನಿಸ್ತೀನಿ ಗಾಯ್ಸ್. ತಿನ್ಸೋದೇನು ಬೇಡ, ನಾಳೆ ತಿನ್ಕತೀನಿ. ಬನ್ನಿ ಮಾಡೋಣ. ಅದು ಇಷ್ಟೇ ಐಟಮು. ಇದು ಒಂದು ಸಕ್ಕರೆ ಒಂದು ಎಕ್ಸ್ಟ್ರಾ ಬೇಕು, ಚೀಸು, ಬಟರು, ಬ್ರೆಡ್ಡು, ಸಕ್ಕರೆ, ಇಷ್ಟೇ ಗಾಯ್ಸ್. ವೆರಿ ಸಿಂಪಲ್, ಲೆಟ್ಸ್ ಗೋ. ನಾನು ಬೆಣ್ಣೆನ ಒಂಚೂರು ಬಿಸಿ ಮಾಡಿಕೊಂಡೆ ಆಯಿತಾ. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಆ್ಯಡಿಂಗ್, ಯಾಕಂದರೆ ಇವಾಗ ಈ ಟೋಸ್ಟಿಗೆ ಇದು ಬೇಕಾಗಿರೋದೇ ಇದೇ ಬೇಕಾಗಿರೋದು. ಆ್ಯಕ್ಚುಲಿ ಸಕ್ಕರೆಯಿಂದನೇ ಟೋಸ್ಟ್ ಆಗೋದು ಇವಾಗ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಡ. ಈ ರೀತಿ ನೀಟಾಗಿ ನೋಡಿ, ಸಕ್ಕರೆ ಜೊತೆ ಬೆಣ್ಣೆ ಫುಲ್ಲು ಬ್ಲೆಂಡ್ ಆಗಬೇಕು. ನಾರ್ಮಲ್ ಬೇಕ್ರಿ ಬ್ರೆಡ್ಡು ಗಾಯ್ಸ್, ನೋ ವೀಟ್, ನೋ ಓಟ್ಸ್, ನಾರ್ಮಲ್ ಬೇಕ್ರಿ ಮೈದಾ ಬ್ರೆಡ್, ಏನಾಗಲ್ಲ, ತಿನ್ನೋಣ. ಸೊ ಈಗ ಇದನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ನೀಟಾಗಿ. ಓಕೆ, ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಯಾಕಂದರೆ ಮಜಾ ಇರೋದೇ ಇಲ್ಲಿ. ಆ್ಯಂಡ್ ಇವಾಗ ಇದನ್ನು ಕೂಡ ಒಂದು ಕಡೆಗೆ ಹಾಕೋತೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ಇದೆರಡನ್ನು ಹಾಕ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ಉಲ್ಟಾ ಮಾಡಿಬಿಟ್ಟು ಒಂದು ಫುಲ್ ಚೀಸ್ ಸ್ಲೇಸ್ನ ಇಡ್ತಾಯಿದ್ದೀನಿ, ಒಂದು ಫುಲ್ ಚೀಸ್ ಸ್ಲೇಸ್. ಆಮೇಲೆ ಮತ್ತೆ ಇದನ್ನು ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ ಟೋಸ್ಟ್, ವೆರಿ ಸಿಂಪಲ್ ಟೋಸ್ಟ್. ಇವಾಗ ತವ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಈಗ ಟೋಸ್ಟ್ ಮಾಡೋಣ. ಈಗ ಒಂಚೂರು ಬೆಣ್ಣೆನ ತವ ಮೇಲೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಅದು ಸಿಕ್ಕಿಕೊಂಬಿಟ್ರೆ ಅಂದ್ಬಿಟ್ಟು. ಈಗ ಇದನ್ನು ನೀಟಾಗಿ ಟೋಸ್ಟಿಂಗ್ ಮಾಡಬೇಕು. ಸಕ್ಕರೆ ಹಾಕಿದ್ದೀವಲ್ಲ ನೋಡಿ, ಈ ಥರ ಟೋಸ್ಟ್ ಆಗುತ್ತೆ. ಸ್ವಲ್ಪ ಹಿಂಗೆ ಅಂಟ್ಕೊಳ್ಳುತ್ತೆ, ಯಾಕಂದರೆ ಸಕ್ಕರೆ ಅಲ್ವಾ, ಸ್ವಲ್ಪ ನಮಗೆ ಅದು ಟೋಸ್ಟ್ ಆಗೋ ಟೈಮಲ್ಲಿ ಒಂಚೂರು ನೋಡ್ಕೋಬೇಕಷ್ಟೆ. ಸಕ್ಕರೆ ಹಾಕಿರೋದಕ್ಕೆ ಚೂರು ಅಂಟ್ಕೊಳ್ಳುತ್ತೆ. ಸೊ ನೀಟಾಗಿ ನೋಡಿ, ಈ ಕಲರ್ ಟೋಸ್ಟ್ ಆಗಬೇಕು, ನೀಟಾಗಿ ಟೋಸ್ಟ್ ಆಗ್ಬಿಡುತ್ತೆ. ಚೀಸೆಲ್ಲ ಒಳಗೆ ಮೆಲ್ಟ್ ಆಗೋಯ್ತು ಆಲ್ರೆಡಿ. ನೋಡಿ, ಚೀಸ್ ಮೆಲ್ಟ್ ಆಗಿದೆ. ಈಗ ಇದನ್ನು ನಮ್ಮಮ್ಮಂಗೆ ಕೊಡೋಣ. ನೋಡಿದ್ರಾ, ಸಖತ್ತಾಗಾಯ್ತು ಗಾಯ್ಸ್. ನನಗೊಬ್ಳಿಗೆ ವೀಡಿಯೋ ಮಾಡು, ಕುಕ್ಕಿಂಗ್ ಮಾಡು ಅಂದರೆ ಕಷ್ಟ ನನಗೆ. ಅದಕ್ಕೆ ನಾನು ನಮ್ಮ ಅಮ್ಮನ ಹತ್ರನೇ ಮಾಡಿಸೋದು, ಯಾಕಂದರೆ ನನಗೆ ಡಬಲ್ ಹ್ಯಾಂಡ್ ಮಾಡೋದಕ್ಕೆ ಹಿಂಗೆ ಕಷ್ಟ. ಬಟ್ ಆದರೂ ಐ ಆಮ್ ಡೂಯಿಂಗ್ ಪ್ರಯತ್ನ. ಆ್ಯಂಡ್ ಓವರ್ ಸ್ಯಾಂಡ್ವಿಚ್, ಐ ಆಮ್ ಕಮಿಂಗ್ ಫಾರ್ ಯುವರ್ ಸ್ಯಾಂಡ್ವಿಚ್ ಇಸ್ ರೆಡಿ. ಟೋಸ್ಟ್ ಎಷ್ಟು ಚೆನ್ನಾಗಾಗಿದೆ ನಿಮಗೆ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸಖತ್ತಾಗಿ ಬಂದಿದೆ ಟೋಸ್ಟ್, ಕಲರ್. ಸೊ ಬನ್ನಿ ಇವಾಗ ನಮ್ಮ ಅಮ್ಮಂಗೆ ಕೊಟ್ಟು ಟೇಸ್ಟ್ ಮಾಡಿಸ್ತೀನಿ. ಇನ್ಸ್ಟೆಂಟ್ ಸ್ಯಾಂಡ್ವಿಚ್. ಮನೆಯೆಲ್ಲ ಗಮ್ಮಂತದೆ. ಒಳಗಡೆ ಫೀಲಿಂಗ್ ಇದೆಯಾ? ಸಖತ್ತಾಗಿದೆ ನಿಜವಾಗ್ಲೂ. ನಿನ್ನ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟು. ಅಯ್ಯೋ ದೇವ್ರೇ, ಹಾಂ, ನಿಜವಾಗ್ಲೂ ಚೆನ್ನಾಗಿದೆಯಾ? ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಏನು ಇಲ್ಲ, ಬೆಣ್ಣೆ ಸಕ್ಕರೆ ಮಿಕ್ಸ್ ಮಾಡೋದು, ಅದಕ್ಕೆ ಬೆಳೆಯೋದು, ಮಧ್ಯದಲ್ಲಿ ಚೀಸ್ ಇಕ್ಕೋದು, ಟೋಸ್ಟ್ ಮಾಡೋದು. ಹೊಸ ರೆಸಿಪಿ, ಅಡುಗೆ ಬಟ್ಲು ಆಗ್ಬೋದು ಫ್ಯೂಚರಲ್ಲಿ. ಚೆನ್ನಾಗಿದೆಯಾ? ಯಾವಾಗಲೂ ನಾರ್ಮಲ್ ಟೋಸ್ಟ್ ತಿನ್ನೋದಕ್ಕಿಂತ ಸಕ್ಕರೆದು ಅದಕ್ಕೆ ಬ್ರೌನ್ ಆಗಿರೋದು ಟೋಸ್ಟು. ಥರ ರಿಫ್ರೆಶ್ ಆಗಿದೆ. ಚೆನ್ನಾಗಿದೆಯಾ? ಆರಾಮಾಗಿ ಎಲ್ಲ ಟ್ರೈ ಮಾಡ್ಬೋದು. ಹೇಳ್ರೋ ಮಕ್ಕಳ. ಏಯ್ ಗುಂಡುಗಳ, ಅಮ್ಮ ಬೇಕಂತ ಅಲ್ಲೋಡ ನೀನು ಕಾಲು ಕಚ್ಚೋದು. ಇನ್ನೊಂದೇನೋ ಮಾಡ್ಕೊಡ್ತೀನಿ ಇವಾಗ. ಇದಾದ್ಮೇಲೆ ತಿನ್ನಕ್ಕಲ್ಲ, ಕುಡಿಯೋಕ್ಕೆ. ಕೋಲ್ಡಾಗಿ ಏನೋ ಕೊಡ್ತೀನಿ, ಕೋಲ್ಡಾಗಿ. ಒಂದೇ ಹೊಟ್ಟೆ ತುಂಬುತ್ತೆ, ಚೀಸ್ ಇದೆಯಲ್ಲ. ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡಿ. ಡಿಫ್ರೆಂಟ್ ಆಗ ಈಸಿನಾ? ಬೆಣ್ಣೆ ಹಾಕು, ಸಕ್ಕರೆ ಮಿಕ್ಸ್ ಮಾಡು, ಬೋಳಿ ಮಧ್ಯದಲ್ಲಿ ಚೀಸ್ ಇಕ್ಕು, ಟೋಸ್ಟ್ ಮಾಡು. ಉಪ್ಪು ಸಕ್ಕರೆ ಎಲ್ಲ ಇದೆ. ಹಾಂ, ಚೀಸಲ್ಲಿ ಸಾಲ್ಟ್ ಇರುತ್ತಲ್ಲ, ಚೆನ್ನಾಗಿದಲ್ಲ. ಬಾಳೆಹಣ್ಣು ಹಾಕಿದ್ದೀವಿ, ಬೇಕಾರೆ ಸ್ಲೈಸ್ ಮಾಡಿಬಿಟ್ಟು ಹಣ್ಣು ಹಾಕ್ಬೋದು. ಹಾಕ್ಬೋದಾ? ಬಾಳೆಹಣ್ಣು ಹಾಕ್ಬೋದಂತೆ ನೋಡಿ, ನೀವು ಟ್ರೈ ಮಾಡ್ಬೋದು.
ಬೆಳಗ್ಗೆ ಹೊತ್ತು ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈಸಿ ರೆಸಿಪಿ ಬ್ರೇಕ್ಫಾಸ್ಟು ತಿನ್ಬಿಟ್ಟು ಹೋಯ್ತಾ ಇರ್ಬೋದು. ಸ್ವೀಟು ಬಾಳೆ ಯಾಕಂದರೆ ಚೀಸು ತುಂಬ ಒಳ್ಳೆಯದು ಹೆಲ್ತಿಗೆ. ಒಂದು ಚೀಸ್ ತಿಂದರೆ ಒಂದು ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಸಿಗುತ್ತೆ ಆ್ಯಕ್ಚುಲಿ ಅದರಲ್ಲಿ. ಹಾಂ ಮಕ್ಕಳ ನಿಮ್ಮ ಅಮ್ಮಂಗೆ ಸಹಾಯ ಮಾಡ್ರು. ಏನು ಮಾಡ್ಬೇಕವ? ಇಲ್ಲೋಡಿಲಿ ನೋಡ್ದ ಇಟ್ಟಿಟ್ಟವೆ. ಎಲ್ಲ ಓಡೋದ್ರು ಕಣ್ಮಮ್ಮಿ, ಎಲ್ಲ ಓಡೋದ್ರು ಕಣ್ಮಮ್ಮಿ. ಬಾಮ ಇದು ಆಟ ರೌಂಡ್ ಹೊಡಿಯೋದು. ಅಲ್ಲೋಡಿ ರೌಂಡ್ ಹೊಡಿಯೋದು. ಏ ಕ್ಯೂಟಿ ಪಾಯ್ ಎಲ್ಲಿ ಕೂತಿದ್ಯವ ಈಜ್ಕೊಂಡು? ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ಯಾನಮ್ಮ ನೀನು? ಹ್ಞೂ ನೀರಿಲ್ಲದೆ ಸ್ವಿಮ್ಮಿಂಗ್ ಮಾಡೋದು. ಹಾಂ ರೌಂಡ್ ಹೊಡಿಯೋಕ್ಕೆ ಈ ಕಡೆ ಗಿಕ್ಕು ದಿಂಬು ಒಂದು ರೌಂಡ್ ಫುಲ್ ಬರ್ತದೆ. ಆಯ್ತು ಬಾಮ. ಹ್ಞೂ ಬಾ. ಹ್ಞೂ ನಿನಗಿಲ್ದೇ ಇರೋದ ಏನಾದರೂ ಬೇಕಲ್ಲ ಕಡಿಯೋಕ್ಕೆ. ಹಾಂ ಬಾ ಓಹೋ ಬಾ. ಹಾಂ ಕಮಾನ್ 10 ಮನೆ ಸಾಕು. ಅದೇನು ಆಟ? ಅಷ್ಟೇ ಈಜೊಡಿತಾ ಮೂತಿ ಚಿಕ್ಕ ಮೂತಿ. ಮಗ ಮಗ ತರ್ಸೆ ಕ್ಯೂಟಿ ಪೈ ನೀನು. ಎಲ್ಲಿ ಮಲ್ಕೋತಾರೆ ಕೇಳ್ರಿ ಅತ್ತೆ ಹೊತ್ತು? ಅಮ್ಮನ ಮೂತಿ ಮೇಲೆ, ನಮ್ಮ ಅಮ್ಮನ ಮೂತಿ ಮೇಲೆ ಮಲ್ಗೋದದು. ಜಿಮ್ಮಲ್ಲಿ 3 ಬಂದು ಮಲಗಿದ್ದಾರೆ. ಬರೀ ಆರ್ಡ್ರ್ ಮಾಡು ತಗೊಂಬ. ಸಿದೆ ಕಣವ. ರೆಸಿಪಿ ಮಾಡಬೇಕು ಅಂದರೆ ತರಿಸ್ತಾ ಇರಬೇಕು. ಏನು ಮಾಡೋಕ್ಕಾಯ್ತದೆ ಹೇಳು? ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಪ್ರಯೋಗ ಮಾಡು. ಅಷ್ಟೇ ಗಾಯ್ಸ್. ಸೊ ನಾನು ಇವಾಗ ಏನು ತರಿಸ್ದೆ ಗೊತ್ತಾ? ದಿಸ್ ಇಸ್ ದ ವೈರಲ್ ನೆಸ್ಕೆಫೆ ಆಲ್ ಇನ್ ಒನ್ ಫ್ರಾಪೆ. ದಿಸ್ ಇಸ್ ಕೋಲ್ಡ್ ಕಾಫಿ. ಇವಾಗ ನಮ್ಮ ಅಮ್ಮನಿಗೆ ಇದೀನ ಒಂಚೂರು ಮಾಡ್ಕೊಡ್ತೀನಿ. ಹಾಟ್ ಮಾಡಿಕೊಟ್ಟೆ ಅವಳೆ. ಹಾಟ್ ಆಯ್ತು, ಇವಾಗ ಕೋಲ್ಡ್. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಐ ಬ್ಯಾಡ್ಲಿ ವಾಂಟೆಡ್ ಟು ಟ್ರೈ ದಿಸ್ ನೆಸ್ಕೆಫೆ ಆಲ್ ಇನ್ ಒನ್. ನಾನು ಟ್ರೈ ಮಾಡಿಬಿಟ್ಟು 1 ಮಿಲಿಯನ್ ನೋಡಬೇಕು ಜನ ನಿಂದು ವ್ಯೂಸು. ಸಬ್ಸ್ಕ್ರೈಬ್ ಏನಾ ಫಾಲೋಯಿಂಗ್ ಲೈಕ್ಸ್ ಸಬ್ಸ್ಕ್ರೈಬ್. ಹಾನೆಸ್ಟ್ ಆಗಿದ್ರದ್ದು ರಿವ್ಯೂ ಹೇಳೋಣ ಬನ್ನಿ, ಮಾಡೋಣ. ಹಾಂ ಇದು ಈ ಥರ ಒಂದೊಂದು ಸ್ಯಾಚೆ ಪ್ಯಾಕೆಟ್ ಬರುತ್ತೆ. ಈ ಥರ 5 ಇದೆ ಅದರಲ್ಲಿ. ಇದು 112 ರೂಪಾಯಿ ಕೊಟ್ಟೆ ನಾನು ಇದಕ್ಕೆ 5ಕ್ಕೆ. ಎಲ್ಲ ಇರುತ್ತೆ ಇದರಲ್ಲಿ. ನಿಮಗೆ ಸಕ್ಕರೆ, ಹಾಲಿನ ಪುಡಿ, ಕಾಫಿ ಪುಡಿ ಪ್ರತಿಯೊಂದು ಇರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕಿ ಐಸ್ ಕ್ಯೂಬ್ ಆಗಿ ಕುಡಿಬೋದು. ಆದರೆ ನಾನು ಇದಕ್ಕೆ ಸ್ವಲ್ಪ ಬೇರೆ ಥರನೇ ಮಾಡ್ತಾಯಿದ್ದೀನಿ. ನಾನು ಈ ಪುಡಿ ಏನಿದೆ ಇದನ್ನು ಕಂಪ್ಲೀಟಾಗಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಫುಲ್ 1 ಪ್ಯಾಕೆಟು ಗಮ್ ಅಂತ ಇದೆ ಮಾತ್ರ. ಓಕೆನಾ? ಇದಕ್ಕೆ ನೀವು ಆ್ಯಕ್ಚುಲಿ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಲು ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಕಾಯಿಸಿದ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ಹಾಲನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಡೈರೆಕ್ಟಾಗಿ ಹಾಲು ಹಾಕ್ಕೊಂಡು ಇದಕ್ಕೆ ಐಸ್ ಕ್ಯೂಬ್ ಹಾಕಿ ರುಬ್ಬುವ. ಕಾಫಿಗೆ ಕೋಲ್ಡ್ ಆಗಿಲ್ಲ ಅಂದರೆ ಹಿಂಗೆ ಐಸ್ ಕ್ಯೂಬ್ ಹಾಕಿದ್ದೀನಿ. ಮಿಕ್ಸಿ ಜಾರ್ನ ಕ್ಲೋಸ್ ಮಾಡಿ ಸುಮ್ಮನೆ ಹಾಗೆ ಡ್ರ್ ಅನ್ಸೋದಷ್ಟೇ. ಕ್ರೀಮಿಯಾಗಿ ಬರುತ್ತೆ, ಅದಕ್ಕೇ ನಾನು ರುಬ್ಬಿದ್ದು. ಸ್ವಲ್ಪ ಕ್ರೀಮಿಯಾಗಿ ಬಂದರೆ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೀಗ ನಮ್ಮ ಅಮ್ಮಂಗೆ ಕೊಡ್ತೀನಿ. ಬನ್ನಿ, ಹೊಟ್ಟೆ ತಣ್ಣಗಿರಲಿ ಮೇಡಮ್. ಓಹೋ ಆಹಾ ತಣ್ಣಗಿದೆ. ಕುಡಿದ್ಬಿಟ್ಟು ನೋಡ್ತೀನಿ. ಸತ್ಯ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ. ಕುಡಿತಾ ಇದ್ರೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಿಜವೂ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ವೆರಿ ಗುಡ್. ಅಡುಗೆ ಭಟ್ರಾಗ್ಬೋದು ನೀವು ಚೆಫ್. ನಾನೇನಿಲ್ಲ, ವೈರಲ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಅಂತ ತರಿಸಿದ್ದು ನಾನು. ಇನ್ನೂ ಕೋಲ್ಡ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀನು ಐಸ್ ತಿನ್ನಲ್ವಲ್ಲ ಜಾಸ್ತಿ, ಹೇ ಅಂತೀಯಲ್ಲ ಕೋಲ್ಡ್, ಅದಕ್ಕೆ ನಾನು ಹಾಕ್ಲಿಲ್ಲ. ಹಾಕ್ಬೋದು, ಇನ್ನೊಂಚೂರು ಕೋಲ್ಡ್ ಹಾಕ್ಬೋದು. ಸಖತ್ತಾಗಿದೆ. ಇನ್ನೂ ಕೋಲ್ಡ್ ಹಾಕಿದ್ರೆ ಇದು ಐಸ್ ಕಾಫಿನಾ? ಕೋಲ್ಡ್ ಕಾಫಿ. ಮತ್ತೆ ಕೋಲ್ಡ್ ಹಾಕು ಇನ್ನೂ ಸ್ವಲ್ಪ. ಅಮ್ಮ 1 ಇಡೀ ಐಸ್ ಕ್ಯೂಬ್ ಹಾಕಿದ್ದೀನಮ್ಮ. ಇನ್ನೊಂದು ಇವಾಗ ಹಾಕು. ಆಯ್ತಿರು ತತ್ತಿನ ಹಾಕ್ಕೊಡ್ತೀನಿ. ಸಖತ್ತಾಗಿದೆ, ಹಾಕ್ಕೊಡ್ತೀನಿ. ಬಿಸಿಲಿಗೆ ಆಹಾ ತಣ್ಣು ಕುಡಿದ್ರೆ ಒಳ್ಳೆ ತಲೆ ಮೇಲಿಂದ ನೀರು ಹಾಕೊಂಡಂಗಿದೆ. ಕೊಡ್ತೀನಿ ಇರೋ ನಿಮಿಷ. ಸಖತ್ತಾಗಿದೆ. ಫುಲ್ ಗ್ಲಾಸ್ ಇವಾಗ ಮತ್ತೆ ಐಸ್ ಕ್ಯೂಬ್ ಹಾಕಿದ್ದೀನಿ. ಈಗ ಹೇಳಿಲ್ವಾ, ಒಂದು 10 ಐಸ್ ಕ್ಯೂಬ್ ಹಾಕೊಳ್ಳಿ. ಮಚ್ಚಾದೆ ಬಿಸಿಲಿಗೂ ಅದಕ್ಕೂ ನನ್ನ ಮಗನ 2 ಗ್ಲಾಸ್ ಕುಡಿಬೋದು. ನನಗೆ ಸಾಕು, ಜಾಸ್ತಿ ಆಸೆ. ಕಾಫಿ ಅಲ್ವಾ ಸಾಕು. ಅದೇ ಕೋಲ್ಡ್ ಕಾಫಿನೇ. ಫ್ರಾಫೆ ಆ್ಯಕ್ಚುಲಿ ಅದು ಕಾಫಿ ಅಲ್ಲ, ಫ್ರಾಫೆ. ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಆಯ್ತಾ? ಐಸ್ ಕ್ಯೂಬ್ ಜಾಸ್ತಿ ಹಾಕೊಂಡ್ರೆ ಇದಕ್ಕೆ ಚಂದ. ಬಿಸಿ ಬಿಸಿ ಕುಡಿದ್ರೆ ಮಜಾ ಇರಲ್ಲ.
ನನ್ನ ಮಗನ್ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಕುಡಿಯೋಷ್ಟರಲ್ಲಿ. ನಿಧಾನಕ್ಕೆ ತಣ್ಣಗೆ ಆರಾಮಾಗಿ ಕುಡಿ. ಮುಗಿತೀನ ಟೀಗಿ ಎಲ್ಲ ಏನಿಲ್ಲ, ಮುಗೀತು. ನೋ ಟೀ ಕಾಫಿ ಹಾಲು ಹಾಕಿಲ್ವ ಅರ್ಧ ಲೀಟ್ರು? ಇಲ್ಲಪ್ಪ, ಚೂರೇ ಹಾಕಿದ್ದು. ಆ ಪುಡಿ ಹಾಕ್ಬಿಟ್ಟು ಒಂದು ಚೂರು ಹಾಲು ಹಾಕಿ, ಅದು ನೊರೆ ಅಮ್ಮ, ರುಬ್ಬಿದಕ್ಕೆ ನೊರೆ ಬಂದಿರುತ್ತೆ. ಮಜಾ ಇದೆ. ಚೆನ್ನಾಗಿದೆಯಾ? ಸ್ಯಾಂಡ್ವಿಚ್ ಆ್ಯಂಡ್ ಕೋಲ್ಡ್ ಕಾಫಿ ಟುಡೇ ರೆಸಿಪಿ. ಸ್ಪೆಷಲ್. ಅಡುಗೆ ಮಾಡಿಬಿಟ್ರೆ ಇದೇ ತಿಂಗು ಮಲಿಕೊಳ್ಳೋದು ಅಷ್ಟೇ. ಗುಡ್ ನೈಟ್ ಗೈಸ್. ನಾನು ತಿಂದಿಲ್ಲ ಗೈಸ್, ಇನ್ನು ನಾನು ಮಾಡ್ಕೊಂಡು ಹೇಳ್ತೀನಿ ರೀ ಒಂದ್ಸಲ. ಪಾಪ ನೀನು ನನಗೆ ಮಾಡ್ಕೊಡ್ತಾ ಇದೀಯಾ. ಇವಾಗ ನಾವು ತಿನ್ನುವ. ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀನು ಅವಾಯ್ಡ್ ಮಾಡ್ಕೋಬೋದಲ್ಲ. ಏನು ಡೌಗಳು ಮಾಡ್ತೀಯ ಗೊತ್ತಾ? ಮಸ್ತ್ ಇದೆ, ಟ್ರೈ ಮಾಡ್ಬೋದು. ಚೆನ್ನಾಗಿದೆಲ್ಲ. ನೆಸ್ಕೆಫೆ ಅವ್ರದ್ದು ನಾನು ಪ್ಯಾಕೆಟ್ ತೋರಿಸ್ತೀನಿ ಇನ್ನೊಂದ್ಸಲ ನಿಮಗೆ. ನೋಡಿ ಇನ್ನ ನೊರೆ ನೊರೆ ಅದು ಹಂಗೆ ಇರಬೇಕು. ಫ್ರಾಫೆ ಅಂದ್ರೇ ಹಂಗೆ. ಫ್ರಾಫೆ ಅಂದ್ರೆ ನೊರೆನಾ? ಹೌದು, ನೊರೆ ಇರುತ್ತೆ. ಅದು ಲೇಟಾಗಿ ಫ್ಲೇವರ್ ಕೊಡುತ್ತೆ. ಸ್ಲೋ ನೀನು ಕುಡಿದ ಮೇಲೆ ಫ್ಲೇವರ್ ಸಿಗುತ್ತೆ, ಅದು ಕುಡಿತಾ ಫ್ಲೇವರ್ ಸಿಗಲ್ಲ. ನೊರೆ ಮಂಜು ಕಾಫಿ. ನೊರೆ ಈ ಅಮ್ಮನ ಕಟ್ಕೊಂಡ್ರೆ ಆಗಲ್ಲಪ್ಪ ನನಗೆ. ಟ್ರಾಲ್ ಮಾಡಕ್ಕಂದು ನಾನೇ ಸಾಕು. ನೊರೆ ಮಂಜು ಕಾಫಿ. ಯಾಕಂದ್ರೆ ಮಂಜು ನೊರೆ ಅಂದ್ರೆ ತಪ್ಪಾಗ್ಬಿಡತ್ತೆ. ನೊರೆ ಕಾಫಿ ಅವ ಕುಡಿಯವ, ತಣ್ಣಗೆ ಕುಡಿಯವ. ನೀನು ಫಸ್ಟು ಎಂಜಾಯ್ ಮಾಡ್ಕೊಂಡು ಕುಡಿಯವ. ನೊರೆ ಇದೆಯಾ? ಆಯ್ತು ಕುಡಿಯಮ್ಮ. ನಾನು ಮಾಡ್ಕೊಳಕ್ ಬಿಡ್ತೀಯ ಬಿಡಲ್ವಾ? ಓಕೆ ಫ್ರೆಂಡ್ಸ್, ನೀನು ಆಯಿತು, ನಾನು ಮಾಡ್ಕೊಂಡು ಕುಡ್ಕೊಂಡು ನಾನು ಹೇಳ್ತೀನಿ. ಇವಾಗ ನಾನು ಒಂದು ನಯಾ ಪೈಸಾ ಟೆಸ್ಟ್ ಮಾಡಿಲ್ಲ, ಸ್ಯಾಂಡ್ವಿಚು ತಿಂದಿಲ್ಲ, ಕಾಫಿನೂ ಕುಡ್ದಿಲ್ಲ, ಎಲ್ಲ ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು ನಾನು. ಚೆನ್ನಾಗಿದ್ದೀನಿ. ಇವಾಗ ನಾನು ನೆಮ್ಮದಿಯಾಗಿ ಮಾಡ್ಕೊಂಡು ಕುಡಿತೀನಿ. ಫಸ್ಟು ಸ್ಯಾಂಡ್ವಿಚ್ ತಿಂತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಹೆಂಗಾಗುತ್ತೋ ಅಂದ್ಕೊಂಡೆ, ಸಕ್ಕತ್ತಿದೆ. ಮೊಜರೆಲ್ಲಾ ಚೀಸ್ ಕೂಡ ಹಾಕ್ಬೋದು ನೀವು. ಎಮ್ಮಿ ಸೂಪರ್. ಸ್ಯಾಂಡ್ವಿಚ್ ಸೂಪರ್ ಅಲ್ಲ. ಕಾಫಿ ಕೂಡ ಹೇಳ್ತೀನಿ. ಎಸ್, ಇವಾಗ ಕೋಲ್ಡ್ ಕಾಫಿಯನ್ನು ಕುಡಿಯುತ್ತಿದ್ದೀನಿ ಗಾಯ್ಸ್. ನಾನು ಫ್ರೆಶ್ ಆಗಿ ಮಾಡಿಕೊಂಡು, ನಮ್ಮಮ್ಮ ಫುಲ್ ಗ್ಲಾಸ್ ಹೊಡೆದ್ರು, ನಾನಿವಾಗ ಹೊಸದಾಗಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ದಿಸ್ ಇಸ್ ಸೋ ಗುಡ್. ವಾವ್. ನೀವು ಕಾಫಿ ಡೇಗೆ ಹೋಗಿಲ್ಲ ಕಾಫಿ ಕುಡಿತೀರಾ? ಫ್ರಾಫೆ ಎಷ್ಟು ಗೊತ್ತಾ? 275 ರೂಪೀಸ್ ಇವಾಗ CCDಯಲ್ಲಿ. ನಾನು ಯಾವಾಗಲೂ ಕುಡಿಯುವೆ ಅದನ್ನು. ಮೊದಲು ಅಂದರೆ ಅವಾಗ ಕಮ್ಮಿ ಇತ್ತು, ಇನ್ನು 120 130 ಕುಡಿತಿದೆ. ಆ್ಯಕ್ಚುಲಿ ಸೇಮ್ ಟೇಸ್ಟ್ ಕೊಡ್ತಾಯಿದೆ. ವಾವ್. ಗಟ 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 ಅಂತ ಕುಡಿದ್ಬಿಡೋಣ ಅನಿಸ್ತಿದೆ. ತಣ್ಣಗೆ ಒಳ್ಳೆ ಕಾಫಿ ಫ್ಲೇವರ್ ಬರ್ತಾಯಿದೆ. ಸಕ್ಕರೆ ಕರೆಕ್ಟಾಗಿದೆ. ನಿಮಗೆ ಚೂರು ಸ್ವೀಟ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸಾಕು. ಪರ್ಫೆಕ್ಟಾಗಿದೆ. ವಾವ್. ನಾನು ಫ್ಯಾನ್ ಆಗೋದು ಇದಕ್ಕೆ. ನಂಗೆ ಮೊದಲೇ ಕೋಲ್ಡ್ ಕಾಫಿ ಅಂದರೆ ಹುಚ್ಚು. ಆ್ಯಕ್ಚುಲಿ ತುಂಬ ಇಷ್ಟ ನನಗೆ ಕೋಲ್ಡ್ ಕಾಫಿ ಅಂದರೆ. ಚಾಕ್ ಮಿಲ್ಕ್ ಶೇಕು, ಈ ಓರಿಯೋ ಮಿಲ್ಕ್ ಶೇಕು, ಕಿಟ್ಕ್ಯಾಟ್ ಮಿಲ್ಕ್ ಶೇಕು, ಇದೆಲ್ಲ ಸ್ವಲ್ಪ ಇಷ್ಟ. ಅದರಲ್ಲೂ ನನಗೆ ತುಂಬ ಸುಸ್ತಾಯಿತು, ತಣ್ಣಗಿದೆ ಏನಾದರೂ ಬೇಕು ಅಂದರೆ ನಾನು ಕೋಲ್ಡ್ ಕಾಫಿ ಕುಡಿದ್ದೀನಿ ಸ್ವಲ್ಪ ಜಾಸ್ತಿ. ಯಾಕೆಂದರೆ ಕೆಫೇನ್ ಅಲ್ವಾ, ಬಾಡಿಗೆ ಎನರ್ಜಿ ಕೊಡುತ್ತೆ. ಐ ಸೂಪರ್ ಡೂಪರ್ಲಿ ಲವ್ಡ್ ಇಟ್. ವೈರಲ್ ಆಗಿದ್ದು ಏನಕ್ಕೆ ಇಷ್ಟೊಂದು ಅಂತ ಹೇಳಿ ಇವಾಗ ಗೊತ್ತಾಯಿತು ನನಗೆ. ಬಿಗ್ ಬಾಸ್ಕೆಟಲ್ಲೂ ಸಿಗುತ್ತೆ, ಜೆಪ್ಟೋಲ್ ಸಿಗುತ್ತೆ, ಬ್ಲಿಂಕಿಟಲ್ಲೂ ಸಿಗುತ್ತೆ. ಸೊ ಐ ಟೋಟಲಿ ಲವ್ಡ್ ಇಟ್. ನೆಸ್ಕೆಫೆ ಅವರ ಆಲ್ ಇನ್ ಒನ್. ಇದು ಆ್ಯಕ್ಚುಲಿ ಇನ್ನೊಂದು ಟಿಪ್ಸ್ ಹೇಳ, ನೀವೇನಾದರೂ ಫಾರಿನ್ ಕಂಟ್ರಿಗೆ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ದೀನಿ, ನಮಗೆ ನಮ್ಮದೇ ಟಚ್ ಕಾಫಿ ಬೇಕು ಅಂತಂದರೆ ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಹಾಲಿಲ್ಲ ನೀರಲ್ಲೇ ಹಾಕ್ಬೋದು. ಆ್ಯಕ್ಚುಲಿ ಹಾಲು ಅವಶ್ಯಕತೆನೇ ಇಲ್ಲ, ಇದನ್ನು ನೀರಲ್ಲೇ ಪುಡಿ ಹಾಕ್ಬಿಟ್ಟು ಕಲಕ್ಬಿಟ್ಟು ಕುಡ್ಕೊಬಿಡೋದು, ಕಾಫಿ ರೆಡಿ. ನಾನು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಬಿದೆ, ಯಾಕಂದರೆ ಅದು ಫ್ರಾಫೆ ಫ್ಲೇವರ್ ಬರಲಿ, ಸ್ವಲ್ಪ ಕ್ರೀಮಿ ಬರಲಿ ಅಂತ ಹೇಳ್ಬಿಟ್ಟು ನಾನು ರುಬ್ಬಿದ್ದು. ಇಲ್ಲ ಅಂದರೆ ನೀವೇನಾದರೂ ಟ್ರಾವೆಲ್ ಮಾಡ್ತೀನಿ ಅಂತಂದರೆ ಕಾಫಿ ಬೇಕು ಅಂತ ಅಂದರೆ ಇಟ್ಸ್ ಈಸಿ, ಕ್ಯಾರಿ ಮಾಡಿ. ನನಗೆ ಇದು 120 ರೂಪಾಯಿಗೆ ಸಿಕ್ತು ಬಿಗ್ ಬಾಸ್ಕೆಟಲ್ಲಿ. ಆ್ಯಕ್ಚುಯಲ್ ಪ್ರೈಸ್ ಇದ್ರದ್ದು 125 ರೂಪಾಯಿ ಅಷ್ಟೇ. ಇದು ಒಂದು ಸಾಚೆಗೆ 25 ರೂಪಾಯಿ ಲೆಕ್ಕ. ಬಟ್ ಲೂಸ್ ಸಿಗೋಲ್ಲ. ಮಿನಿಮಮ್ 5 ತೊಗೋಬೇಕು. ಇಲ್ಲಾಂದರೆ ನಿಮಗೆ 1/4 kg ಬೇಕು ಅಂದರೆ 400 ಚಿಲ್ಲರೆ ಇದೆ. ಬಟ್ ಇದು ವರ್ತ್ ದ ಟ್ರೈ. ನನಗಿಷ್ಟ ಆಯಿತು, ಹಾನೆಸ್ಟಾಗಿ ಇಷ್ಟ ಆಯಿತು ನನಗೆ. ನೆಸ್ಕೆಫೆ ಅವರ ಆಲ್ ಇನ್ ಒನ್ ಫ್ರಾಫಿ. ಹಾಲಾದರೂ ಹಾಕ್ಕೊಳ್ಳಿ, ನೀರಾದರೂ ಹಾಕ್ಕೊಳ್ಳಿ, ಸಖತ್ತಾಗಿದೆ ಕೋಲ್ಡ್ ಕಾಫಿ. ಟ್ರೈ ಮಾಡಿ. ಸೊ ಸ್ಯಾಂಡ್ವಿಚ್ ಆ್ಯಂಡ್ ಕೋಲ್ಡ್ ಕಾಫಿ ಈಸ್ ಟುಡೇ ಸ್ನ್ಯಾಕ್ಸ್ ರೆಸಿಪಿ. ಹೆಂಗಿತ್ತು ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ಯಾಂಡ್ವಿಚ್ ಕೂಡ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು, ನಂಗೆ ಭಾಳ ಇಷ್ಟ ಆಯಿತು. 2 ರೆಸಿಪಿನೂ ಸಕ್ಸಸ್ ಆಗಿದೆ, ಫಾಸ್ಟಾಗಾಯಿತು. ಏನು ಒಂದು 5 ಮಿನಿಟ್ಸಲ್ಲಿ 2 ಆಗೋಯಿತು. ಸೊ ಚೆಸ್.
ಟ್ರೈ ಮಾಡಿ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.